ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮತ್ತೆ ಇನ್ನೊಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸಂಡೇನೇ ಇವತ್ತು ಕೂಡ 12:15 ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಯ್ಯೋ ಗೋಡೆ ನೋಡಿ ಹೆಂಗಾಯ್ತು. ಸೊ ನಾನು ನಮ್ಮ ಅಪ್ಪಾಜಿ ನೀಟಾಗಿ ಬಣ್ಣ ಹೊಡೆದಿಲ್ಲ ಅಂದ್ಬಿಟ್ಟು ಹೊಸಿಯಾಕು ನಾನು ಹೊಡಿತಾ ಇದ್ದೀನಿ ಇವಾಗ ಬಣ್ಣನ. ಅಲ್ಲ ಆ ಥರದವೇ 2 ತಂದಿದ್ದೀನಿ ಅಂತಲ್ಲ, ಬರೀ ರೂಮ್ಗೆ ಇದು ಒಂದು ಮುಗ್ದೋಯ್ತಲ್ಲ, ಇಡೀ ಮನೆಗೆ ಸಾಲ್ತದ ಇನ್ನೊಂದು ಈ ಥರದ್ದು ಸಾಲ್ತದಪ್ಪಾಜಿ? ಮತ್ತೆ ಸಾಕು ಒಂದು ಯಾವತ್ತು ತಗೋಬೇಕಾರೆ ಇದಕ್ಕೆ ಇನ್ನೊಂದದೆ ತಾಳೋದು ಔಸಿಟ್ಟಿದ್ದೀನಿ. ಕುರುತು ಕುಡ್ದು ಬಿಡ್ತಾಳೆ ಅಂತವ ನೀರು ಅಂತ. ಇದು ಎಷ್ಟು ಹಾಕಬೇಕಾ ಬೇಜಿ? ಹಾಕಮ್ಮ ನೋಡಿ. ನಮ್ಮ ಅಪ್ಪಾಜಿ ಹೊಡೆದಿರೋದು ಬಂದು ಕೂತದೆ. ಮತ್ತೆ ಇನ್ನೊಂದು ಕೊಟ್ಟು ನಾನು ಹೊಡಿಬೇಕಾದ್ರೆ ಮೇಲೆ ಇದು ನಾನು ಹೊಡೆದಿದ್ದು ಫ್ರೆಂಡ್ಸ್. ಇಷ್ಟು ನಾನು ಹೊಡೆದಿದ್ದೀನಿ, ನೀಟಾಗಿ ಹೊಡೆದಿದ್ದೀನಿ. ಅಷ್ಟು ಹೊಡೆದಿದ್ದೀನಿ. ಈಗ ಬಣ್ಣ ಅಂಟ್ತದೆ. ಇನ್ನೊಂದು ಹಾಕಿದ್ರೆ ಬಟ್ಟೆ ಮಾಡ್ಬೇಕು ಸರಿಯಾಗದ. ಈಗ ಏನು ಮಾಡ್ತೀಯ? ಹಿಡ್ಕೋ ಆ ಕಡೆ. ಸ್ಪೀರ್ ಜರಗಿಸ್ತಾವ. ಸೊ ಇಲ್ಲಿ ಪೇಂಟ್ ಹೊಡಿಬೇಕು ಇವಾಗ. ಅದನ್ನೀಗ ಪೇಂಟ್ ಹೊಡಿಯೋಣ. ಒಂಚೂರು ಹಿಡಗ್ಲು ದನ ಮಾಡು ನೋಡಿ. ಇಷ್ಟಗ್ಲ ನಾನು ನೋಡ್ತಿರೋದು ಚೆನ್ನಾಗಿ ಹೊಡ್ತಿದ್ದೀನಿ ನಮ್ಮ ಅಪ್ಪಾಜಿಗಿಂತ. ನಾನು ಬೇಕೆ ಹೊಡಿಯಮ್ಮ ನೀನು. ತಾವಣಿ ಆ ಕಡೆ ನಿಂತ್ಕೊಂಡು ಹೊಡ್ಕೊ. ಪೇಂಟ್ ಹೊಡಿಯೋದು ಕಷ್ಟ ಕಣಮ್ಮ. ತಲೆ ಸೇರಿಸ್ಕೊಂಡಂಗೆ ಹೊಡಿತೀನಿ ಹೋಗು. ಅಡೆ ಮ್ಯಾಲೆ ಅಲ್ಲೂ ಹಸಿ ಉದ್ರಕಲ್ಲ ಕೆಮ್ಮಣ್ಣು. ಇದನ್ನೇ ತಗೊಂಡೋಗಿ ಬರೀರಿ ದೇವ್ರ ಮನೆ ಗಂಟೆ. ಇನ್ನು 2 ದಿನದಲ್ಲಿ ಗಂಟವ ಹಿಂಗೆ ಈ ಕಾರ್ನೇಲಿ ಹಿಂಗೆ ತುರ್ಕಿ ಇದು ಮಾಡಿ ಅಲ್ಲಿ ಒಂಚೂರು ಹೊಡಿಯೋಕಾಯ್ತದೆ. ಇದು ಬಟ್ಟೆಲ್ಲ ಒರೆಸಿವಮ್ಮ. ಈ ಸಿಮೆಂಟು ಇದ್ರ ಮೇಲೆ ಬಣ್ಣ ಹೊಡೆದ್ರೆ ನೀಟಾಗಿ ಕೂತ್ಕೊಳಕಲ್ಲ. ಅಲ್ಲಿ ತಗೊಂಡು ಹೋದಲ್ಲಿ ಎಲ್ಲ ಬಟ್ಟೆ ಇಲ್ಲದೆ ಇಷ್ಟು ಬಣ್ಣ ಹೊಡಿಯೋದು ಭಾಳ ಕಷ್ಟ. ವಯಸ್ಸಾಯ್ತಾ ಇಲ್ಲ, ಅದು ಕಷ್ಟ ಬಿಡಿ. ನಮ್ಮ ಅಪ್ಪಾಜಿಗಳನ್ನ ನಾನೇ ಹೊಡ್ಕೋಬೇಕಾಯ್ತು. ಹೆಂಗೆ ಹೊಡ್ದು ಕೆಡ್ಕದೆ. ತಗಮ್ಮ ನೀರು ಮಾಡ್ಕೊಂಡು ಒರೆಸಮ್ಮ. ನಾನು ಬಣ್ಣ ಹೊಡಿತೀನಿ. ಫುಲ್ ಹಾಕ್ತಾ ಹಾಕು ಫ್ರೆಂಡ್ಸ್. ನೋಡಿ ನಮ್ಮ ಅಪ್ಪಾಜಿ ಹೊಡೆದಿರೋದು ಹೆಂಗೆ ಹೊಡೆದದೆ. ನಾನು ಹೊಡೆದಿರೋದು ತೋರಿಸ್ತೀನಿ ತಾಳಿ. ನಾನು ಹೊಡೆದಿರೋದು ನೋಡಿ ಎಷ್ಟು ನೀಟಾಗಿ ಹೊಡೆದಿದ್ದೀನಿ. ನಾನೇ ಹೊಡಿಬೇಕಾಯ್ತು. ನಮ್ಮ ಅಪ್ಪಾಜಿ ನೀಟಾಗಿ ಹೊಡೆದಿಲ್ಲ. ಅಮ್ಮ ಚಿಕನ್, ಅಮ್ಮ ಕೆಂಪು ಕೋಚು. ಅಮ್ಮಗೆ ಚಿಕನ್ ಸಾರು ಮಾಡಕ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ನಾವೀಗ ಬಣ್ಣ ಹೊಡಿತಾಯಿದ್ದೀವಿ. ಇದು ಒಂದು ರೂಮ್ಗೆ ಸಾಲಕ್ಕಲ್ವೇನ ಕಣಪ್ಪಾಜಿ? ಎಷ್ಟು ಇದು ಒಂದು ಡಬ್ಬ? 350. ಆಯ್ತಾ ಕೊಡು. ಯಾರೂ ಮಾಡ್ಕೊಳ್ಳಲಿಲ್ಲ. ಅಮ್ಮ ಚಿಕನ್ ಮಾಡ್ತಾಯಿತ್ತು, ಅಪ್ಪಾಜಿ ಅದೇನೋ ಕೆಲಸ ಮಾಡ್ತಾಯಿತ್ತು. ಕೃತು ಆಚೆ ಕಡೆ ಬಟ್ಟೆ ನೋಡ್ಕೊತಾ ಇದ್ಲು. ಬಣ್ಣ ಹೊಡೆದಿದ್ದು ವೀಡಿಯೋನೇ ಮಾಡ್ಕೊಳಕ್ಕೋಗಿಲ್ಲ. ನಮ್ಮ ಅಪ್ಪಾಜಿ ಅದು ಹೊಡೆದಿರೋದು ನೋಡಿ ಚೆನ್ನಾಗಿ ಬಂದಿಲ್ಲ, ನೀಟಾಗಿ ಹೊಡೆದಿಲ್ಲ ಫ್ರೆಂಡ್ಸ್. ಮತ್ತೆ ಈಗ ಆಲೇ ಒಂದು ಬಾಟ್ಲು ಮುಗ್ದೇ ಹೋಯ್ತು, 1/2 ಲೀಟ್ರದ್ದು. ಸೊ ಇದು ನಾನು ಹೊಡೆದಿರೋದು ನೋಡಿ. ನಮ್ಮ ಅಪ್ಪಾಜಿ ನೀಟಾಗಿ ಹೊಡೆದಿಲ್ಲ ಗೈಸ್. ಇದು ಬರ್ಬರೆ ಥರ ಕಾಣ್ತಾಯಿದೆ. ಇನ್ನೊಂದು ಕೋಟ ಹೊಡಿಯೋಕ್ಕೆ ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಅಪ್ಪಾಜಿಗೆ ಬಣ್ಣ ಥರ ಕಳಿಸಿದ್ದೀನಿ. ಗ್ರೀನ್ ಕಲರು ಸಾಲಲ್ಲ ಅಂಥೇಳಿ. ಮತ್ತು ಈ ಥರದ್ದು ತಂದಿರಲಿಲ್ಲ ಡೋರ್ಗೆ ಹೊಡೆದಿರೋ ಬಣ್ಣನ, ಇದನ್ನು ಥರ ಕಳಿಸಿದ್ದೀನಿ. ನಾನಿವಾಗ ಮೇಜ್ ಕಟ್ಗೆ ಅದು ರೆಡ್ ಕಲರ್ ಇದೆಯಲ್ಲ ಅದನ್ನು ಹೊಡೆಯೋಣ ಅಂತ ಹೇಳಿ ಸೊ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೃತು ಅಪ್ಪಾಜಿ ಜೊತೆ ಹೋಗ್ತೀನಿ ಅಂತ ಹೇಳಿ ಅಳ್ತಾ ಅವಳೆ. ಅಮ್ಮ ಕಳಿಸ್ಲಿಲ್ಲ, ಅದಕ್ಕೆ ಅಳ್ತಾ ಇದ್ದಾಳೆ. ಸೊ ಇವಾಗ ರೆಡ್ ಇಸ್ ಡೇಂಜರ್ ಗೈಸ್. ಇದನ್ನು ಹೊಡೆಯೋಣ ಬನ್ನಿ. ಇವಾಗ ಯಾರೂ ವೀಡಿಯೋ ಮಾಡೋರಿಲ್ಲ ಗೈಸ್. ನಾವೇ ವೀಡಿಯೋ ಮಾಡಿಕೊಂಡು ನಾವೇ ಹೊಡ್ಕೋಬೇಕಷ್ಟೆ, ಏನು ಮಾಡೋಕ್ಕಿಲ್ಲ. ಇದೇನು ಹಿಂಗಾಯ್ತಲ್ಲ, ಇದು ಅಳಿಸ್ಬೇಕಿತ್ತೇನು. ಅಮ್ಮ ಅಳಿಸ್ಬೇಕು. ಅಮ್ಮ ಬಾಯ್ಲಿ ಒಂದು ಬಟ್ಟೆ ಎಸಿ ಬಾಯ್ಲಿ ಬಂದಾ. ಒಂದು ಮಾಡೋಕ್ಕೋಗಿ 2 ಆಯಿತು ನನಗೆ. ಇದನ್ನು ಓಪನ್ ಮಾಡಿಬಿಟ್ಬಿಟ್ಟು ಈ ಹಸ್ರು ಕಲರ್ದೆಲ್ಲ ಆಗಿತ್ತಲ್ಲ ಅದನ್ನು ಅಳ್ಸೋಕೆ ಹೋದೆ. ಅಯ್ಯೋ ಸುಸ್ತಾಯ್ತಾ. ಬಣ್ಣ ಹೊಡಿಯೋರು ಕಷ್ಟ. ನಂಗೆ ಇವತ್ತು ಅರ್ಥ ಆಯ್ತಾ ಅದೇ ಫ್ರೆಂಡ್. ಬಣ್ಣ ಹೊಡಿಯೋದು ಕಷ್ಟ ಫ್ರೆಂಡ್ಸ್, ಏನು ಮಾಡೋದು. ಅಯ್ಯೋ ಈ ಬಣ್ಣ ಬೇರೆ ಎಲ್ಲ ಅಂಟ್ಕೋತಾ ಕೂತವೆ. ಏನು ಮಾಡುವ, ಏನೂ ಮಾಡೋಂಗಿಲ್ಲ. ನಮ್ಮ ಅಪ್ಪಾಜಿ ಇದಕ್ಕೆ ರೆಡ್ ಬಣ್ಣನೇ ಬೇಡ ಅಂತದೆ. ನಾನು ಇಷ್ಟು ಕರು ಹೊಡಿಬೇಕು ಅಂತ
ಮೊದಲೇನಂದ್ರು ನನಗೆ ಅದು ಒಸಿ ಹಿಂಸೆ ಆಯ್ತಾ ಇಲ್ಲ ಅದು ನೋಡ್ಬಿಟ್ರೆ ಹಂಗೆ ಹೊಡೆದದಲ್ಲ ಅಂತ. ಏನು ಮಾಡೋಣ, ಬರಲಿ ನಮ್ಮ ಅಪ್ಪಾಜಿ, ನೋಡೋಣ ಇನ್ನೊಂದು ಸತಿ ಹೊಡಿತೀನಿ ಅಂತೀನಿ. ಹೋದ್ರೂ ಹೋಯ್ತದೆ ಒಂದು 500 ರೂಪಾಯಿ, ಇನ್ನೊಂದು ಸತಿ ಬೇಕಾದ್ರೆ ಸಾಲದೇ ಇದ್ರೆ ತರಿಸೋದು, ಇನ್ನೇನು ಮಾಡೋದು. ಗಿರ 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 ಗಿಂಗಿರ ಗಿರೆ ಅಷ್ಟೇ ಬರೋದು ಗೈಸ್ ಹಾಡು, ಮುಂದಕ್ಕೆ ಬರ್ತಾಯಿಲ್ಲ. ನನ್ನ ಜೀವನದಲ್ಲಿ ಬಣ್ಣ ಹೊಡೆದಿರಲಿಲ್ಲ, ಇವತ್ತೇ ಹೊಡಿತಾ ಇರೋದು. ಎಲ್ಲ ಫಸ್ಟ್ ಟೈಮ್ ಅನ್ನೋದು ಇರಬೇಕಂತೆ ಲೈಫಲ್ಲಿ. ನಾನು ಒಳ್ಳೆ ಬಣ್ಣ ಹೊಡೆಯೋ ಮೆಟೀರಿಯಲ್ ಆಗ್ಬೋದು. ಪೇಂಟ್ ಕೆಲಸಕ್ಕೆ ಯಾರಾದರೂ ಇದ್ದರೆ ಹೇಳಿ, ನನ್ನ ರಜದ ದಿನಗಳಲ್ಲಿ ಬಂದು ಪೇಂಟ್ ಮಾಡ್ಕೊತೀನಿ. ಒಂದು ಲೆವೆಲ್ಲು ಪರವಾಗಿಲ್ಲ, ಹೊಡಿತಾ ಕಲ್ತ್ಕೋತೀನಿ ಚೆನ್ನಾಗಿ. ಸೊ ಕಡಿಮೆ ದುಡ್ಡಿಗೆ ಹೊಡ್ಕೊಡ್ತೀನಿ ಫ್ರೆಂಡ್ಸ್, ಏನು ಜಾಸ್ತಿ ದುಡ್ಡು ಏನು ಬೇಡ. ಎಲ್ಲರೂ ಪೇಂಟರ್ ಹಂಗೆ ಚಾರ್ಜ್ ಮಾಡೋ ಥರ ಏನು ನಾನೇನು ಜಾಸ್ತಿ ಚಾರ್ಜ್ ಮಾಡಲ್ಲ, ಖರ್ಚಿಗಾದರೆ ಸಾಕು. ನಿಮ್ಮ ಮನೇಲಿ ಯಾರ ಮನೆಗಾದರೂ ಪೇಂಟ್ ಹೊಡೆಯೋದಿದ್ರೆ ಹೇಳಿ, ಬಂದು ಹೊಡ್ಕೊಡ್ತೀನಿ. ಫ್ರೀಯಾಗಂತೂ ಕೇಳಬೇಡಿ ಪ್ಲೀಸ್, ಫ್ರೀಯಾಗೆಲ್ಲ ಹೊಡೆಯೋಕ್ಕಾಗಲ್ಲ, ಸ್ವಲ್ಪ ದುಡ್ಡು ಚಾರ್ಜ್ ಮಾಡ್ತೀನಿ. ಇವಾಗ ಆಮೇಲಿಂದ ಸಿಗ್ತೀನಿ ಓಕೆನಾ, ನಿಮ್ಮ ಜೊತೆ ಮಾತಾಡಿಕೊಂಡು. ಎಡ್ವರ್ಟ್ ಆದರೆ ಕಷ್ಟ ಕೆಲಸ. ಸೊ ಎಲ್ಲ ಹೊಡೆದು ಆಮೇಲಿಂದ ಸಿಗ್ತೀನಿ ನಿಮ್ಮ ಕೈಗೆ, ಓಕೆ ಬಾಯ್. ಏನಾರಿ ಇಷ್ಟ ಆಗ್ಲಿಕ್ಕೆ ಫುಲ್ ರೆಡ್ ಕಲರ್ ಹೊಡೆದ್ಬಿಟ್ಟೆ. ನನ್ನ ಕೈ ಪರಿಸ್ಥಿತಿ ನೋಡಿ, ಪೇಂಟ್ ಮಾಡೋರ್ಗಿರ್ಬೇಕಾಗಿರೋ ಎಲ್ಲ ಲಕ್ಷಣಗಳು ಇದ್ದಾವೆ ಕೈಲಿ ಮಾತ್ರ. ಸೊ ನೋಡಿ ಎಷ್ಟು ಇಕ್ಕಟ್ಟು ಅಂದರೆ ಇಲ್ಲಿ ಹೋಗೋಕ್ಕೆ ಬರೋಕ್ಕೆ ಫುಲ್ ಹಿಂಸೆ ನನಗೆ. ಹೊಡೆದಿದ್ದೀನಿ ಈ ಕಡೆ ಲಾಸ್ಟ್, ಹೋಗೋದೇ ಹಿಂಸೆ ಇದೆ. ಇಷ್ಟು ಅಗಲದಲ್ಲಿ ನುಸುಡಬೇಕು. ಓ ಶಿವ, ಬಂದರೆ ಇಷ್ಟು ಅಗಲ ಮೇಲಿಂದ ಲಾಸ್ಟಲ್ಲಿ ಹೊಡಿಬೇಕು. ಬೀರೆಲ್ಲ ಜರುಗಿಸಿದ್ಮೇಲೆ ನೋಡಿ ಬೀರಿಗೆಲ್ಲ ಆಗದೆ. ಅದನ್ನು ರಿಮೂವ್ ಮಾಡೋದು ಹೇಗೆ ಅಂದರೆ, ಈ ವೈಟ್ ಕಲರು ಪೇಂಟ್ಗೆ ಹಾಕೊಂಡು ಹೊಡೆಯೋಕ್ಕೆ ಇದೇನೋ ಕೊಟ್ಟಿದ್ದಾರೆ, ಗ್ರೀನ್ ಲ್ಯಾಕ್ ಎನಾಮಲ್ ಪೇಂಟ್ ಥಿನ್ನರ್. ಸೊ ಇದನ್ನು ಒಂದು ಬಟ್ಟೆಗೆ ಹಾಕಿ ಒರೆಸಿದ್ರೆ ಅದೆಲ್ಲ ಹೋಗುತ್ತೆ. ಅಲ್ಲಿ ಗ್ರೀನ್ ಕಲರ್ದಾಗಿತ್ತಲ್ಲ ನೆಲದಲ್ಲಿ, ಅದೆಲ್ಲ ಒರೆಸಿದ್ದೀನಿ. ಅದೆಲ್ಲ ಒಣಗಿದ್ಮೇಲೆ ಲಾಸ್ಟಲ್ಲಿ ರೆಡ್ ಕಲರ್ ಗ್ರೀನ್ ಕಲರ್ ಬಿದ್ದಿರೋದೆಲ್ಲ ಇದನ್ನು ಹಾಕಿ ಒರೆಸ್ತೀನಿ. ನಾನು ಹೊಡೆದಿರೋದು ಒಂದು ಲೆವೆಲಿಗೆ ಚೆನ್ನಾಗಿದೆ ಗೈಸ್, ನಾನು ತುಂಬ ಏನು ಹೊಗಳ್ಕೊಳಕ್ಕೆ ಹೋಗಲ್ಲ. ನೋಡಿ ಬರಬರೆ ಥರ ಕಾಣ್ತಾ ಇಲ್ಲ. ನಮ್ಮ ಡ್ಯಾಡಿ ಹೊಡೆದಿರೋದು ಹೆಂಗೆ ಕಾಣ್ತೈತೆ ಅಂದರೆ, ನಾನು ನಿಜ ಇನ್ನೊಂದು ಸಲ ನಾನು ಹೊಡಿತೀನಿ. ಈ ಕಡೆ ಗೋಡೆಗೆ ಹೆಂಗೋ ಪರವಾಗಿಲ್ಲ, ಅದಂತೂ ಫುಲ್ ಅಸಹ್ಯವಾಗಿ ಕಾಣ್ತಾ ಇದೆ. ಇನ್ನು ಇದೆಲ್ಲ ಹೊಡೆದಿರೋದು ನಾನು ನೋಡಿ ಬರಬರೆ ಥರ ಕಾಣ್ತಾ ಇಲ್ಲ, ಒಂದು ಲೆವೆಲ್ಗೆ ಹೊಡೆದಿದ್ದೀನಿ ಫುಲ್ಲು. ಈಗ ಚಿಕನ್ ರೆಡಿ ಆಗಿದೆ, ಬಟ್ ತಿನ್ನೋದು ಹೆಂಗೆ, ಈ ಕೈಲಿ ತಿನ್ನೋಕ್ಕಾಗಲ್ವಲ್ಲ, ಹೇಗೆ ತಿನ್ನೋದು? ನಾನು ರೆಡ್ ಚಿಕನ್ ಬೇಕು ಅಂತೇಳಿ ಇವತ್ತು ರೆಡ್ ಚಿಕನ್ ಮಾಡಿಸ್ಕೊಂಡಿದ್ದೀನಿ. ತಿನ್ನೋದು ಹೆಂಗೆ ಅಂತ ಗೊತ್ತಿಲ್ಲ. ಟೈಮ್ ಬಂದು ಆಲ್ರೆಡಿ 1:30. ನಂಗೆ ಯಾಕೆ ಹಿಂಗೆ ಹೊಟ್ಟೆ ಸಿತಾದೆ ಅಂತೀನಿ, 1:30 ಆಗೋಗೈತೆ. ಅದಕ್ಕೆ ಸ್ವಲ್ಪ ಬಿರಿಯಾನಿ ಸ್ಪೂನಲ್ಲಿ ತಿನ್ನೋಣ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಅದಷ್ಟರಲ್ಲಿ ಒಣಕೊಳ್ಳುತ್ತೆ. ನಮ್ಮನೆ ರೂಮು ಹಾಲು ಅವಸ್ಥೆ ನೋಡಿಬಿಟ್ರೆ ಯಪ್ಪ ಭಯ ಆಯ್ತಾ ಅದೇ ಗುರು. ನಾಟಕ ಕಲಿಸ್ತವ್ರೆ ಮಂಚಮ್ಮನ ದೇವಸ್ಥಾನದ ಹತ್ರ. ಈ ಸಲ ಹೋಗ್ಲಿ ಹಬ್ಬಕ್ಕೆ ಅವರು ಒಟಾರ್ದು ಬಂದಿದೆ. ನಮ್ಮಮ್ಮ ನೋಡಿ ಒಣಗಾಕಿದ ಬಟ್ಟೆ ಎಲ್ಲ ಮಡಿಸ್ತಾ ಕೂತೈತೆ, ಬೆಳಕು ಕಾಣ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ಸೊ ನಾನು ಈಗ ಸ್ಪೂನಲ್ಲಿ ಊಟ ಮಾಡಿಕೊಂಡು ಆಮೇಲಿಂದ ಸಿಗ್ತೀನಿ, ಓಕೆ. ನೋಡಿರಿ ಹೆಂಗೆ ಕಾಣ್ತಾ ಇದೆ ಗೋಡೆ. ಇದು ಅಪ್ಪಾಜಿ ಹೊಡೆದಿರೋದು, ಇದೆಲ್ಲ ನಾನು ಹೊಡೆದಿರೋದು. ಈ ಕಡೆದು ಫುಲ್ಲು ನಾನು ಹೊಡೆದಿರೋದು. ಅಯ್ಯೋ ಕತ್ಲೆಗೆ ಹೋಗಕ್ಕಾಗಲ್ಲ. ಅಪ್ಪಾಜಿ ಹೊಡೆದಿರೋದು ಹಿಂಗೆ ಕಾಣ್ತಾ ಇದೆ, ಏನು ಮಾಡೋದೋ ಗೊತ್ತಿಲ್ಲ. 3 ಗಂಟೆ ಆಗೋಯ್ತು ಇವತ್ತು ರಜಾ. ಟೈಮ್ ಆಗಿದೆ ಗೊತ್ತಾಯ್ತಾ ಇಲ್ಲ ಫ್ರೆಂಡ್ಸ್. ಇವಳು ನೋಡಿ ಡ್ರೆಸ್ಸೇ ಚೇಂಜ್ ಮಾಡೋಳೆ. ನಮ್ಮ ಕೃತಿಗೆ ಕ್ಲಿಪ್ ಹೆಂಗಕ್ಕದೆ ಬಂಗಾರ ಎಲ್ಲ ನೀನು ಹೇರ್ ಸ್ಟೈಲ್ ತೋರಿಸೋಣ. ಸೂಪರ್. ಬಿಸಿಲು ನಡಿ ಮಗನೇ ಬೇಗ. ನಾವು ಅಪ್ಪಾಜಿಗೆ ಐಸ್ ಕ್ರೀಮ್ ಥರ ಕೇಳಿದ್ದ, ನಮ್ಮ ಅಪ್ಪಾಜಿ ಮರ್ತ್ಕೊಂಡು ಐಸ್ ಕ್ರೀಮ್ ತಂದಿಲ್ಲ. ಏನು ಗೊಳೋ ಅಂತ ಹೆಂಗೆಂಗೋ ಸಮಾಧಾನ ಮಾಡಿ ನಾಳೆ ನಾನು ಹೋಗ್ತೀನಲ್ಲ ತೊಗೊಬರ್ತೀನಿ ಅಂತ. ಈಗ 20 ರೂಪಾಯಿ ಇಸ್ಕೊಂಡೊಳೆ ಜ್ಯೂಸ್ ಥರ ಕೊಯ್ತಾ ಇದ್ದೀವಿ. ನನ್ನ ಬಾರಮ್ಮ ಅಂದ್ಲು. ಹೋಗಿ ಮಗಳು ಅಂದರೂ ಕೇಳಲಿಲ್ಲ, ಹೋಯ್ತಾಳು ಒಬ್ಬೊಬ್ಳೇ. ಈಗ ನೀನು ಬರಬೇಕು ಅಂದ್ಲು. ಹೋಯ್ತಾ ಇದ್ದೀನಿ. ಬಂದು ಆ ರೂಮ್ ಗೋಡೆ ನೋಡೋಕ್ಕಾಯ್ತಲ್ಲ ಗೈಸ್. ನನಗೆ ಬಣ್ಣ ಹೊಡಿಲಿಲ್ಲ ಅಂದಿದ್ರು ಅಷ್ಟು ಬೇಜಾರಾಯ್ತಿತ್ತಿಲ್ಲ, ಹೊಡೆದ್ಬಿಟ್ಟು ಹಂಗೆ ಮಾಡ್ಬಿಟ್ಟಲ್ಲ, ನಂಗೆ ಆಯ್ತಾ ಇಲ್ಲ. ಮತ್ತೆ ಈಗ ನಮ್ಮ ಅಪ್ಪಾಜಿ ಬರಲಿ ಅಂದ್ಬಿಟ್ಟು ಸುಮ್ಮನಿದ್ದೆ. ಮತ್ತೆ ತೆಳ್ಳಗೆ ಮತ್ತೆ ಆಯಲ್ ಪೇಂಟ್ ಎಲ್ಲ ಕಲಿಸ್ಕೊಂಡು ಇನ್ನೊಂದು ಕೋಟ್ ಹೊಡಿತೀನಿ, ಅಂದರೆ ಸ್ವಲ್ಪ ಲೈಟಾಗಿ ಹೊಡಿತೀನಿ, ಅದು ಮುಚ್ಕೊಳ್ಳೋ ಥರ. ಬಾ ಮಗನೇ ಬೇಗ, ಬಿಸಿಲು ಅದು ಇನ್ನೂ ಒಣಗೆ ಎಲ್ಲ ಆಯಲ್ ಪೇಂಟು ಏನು ಅಂಟ್ತಾ ಇದೆ. ಈಗ ಬೀರ್ ಬಟ್ಟೆ ಎಲ್ಲನೂ ಮಡಿಸ್ಬಿಟ್ಟು, ಪಾಪ ನಮ್ಮ ಅಮ್ಮನೇ ಮಡಿಸಿ ದೊಡ್ಡ ವೇಲು ಪಂಚೆ ತುಂಡಿಗೆ ಗಂಟು ಕಟ್ಟಿಟ್ಟಿದ್ದೀವಿ. ನೈಟು ಅದೆಲ್ಲ ಆರಿದ್ಮೇಲೆ ಬೀರನ್ನ ಜರುಗಿಸ್ತೀವಲ್ಲ, ಆವಾಗ ಬೀರಿಗೆ ನೈಟು ಜೋಡಿಸ್ಕೋಬೇಕು ಬಟ್ಟೆನ. ಇವತ್ತು ಆಗಲಿಲ್ಲ ಅಂತ ಹೇಳಿದ್ರೆ ನಾಳೆ ಇಲ್ಲಿಗೆ ಬರ್ತೀನಿ. ಸೊ ನಾಳೆ ಜೋಡಿಸ್ಕೋಬೇಕಷ್ಟೆ.
ತಗೋ ಅದೇನು ಬೇಕು ಜ್ಯೂಸು ಸ್ಪ್ರೈಟ್ ತಗೋ ಮಗಳು. ಅಯ್ಯ ಅದೇ ಆಯಿತು ಅದೇನು ಬೇಕು ತಗೋ ತಗೋ ಆಂಟಿ ಚಿಕ್ಕು ತಗೋ ಜ್ಯೂಸ್ ಕೊಡು ಬನ್ನಿ. ಹಾಂ ದೊಡ್ಡದು ಬೇಡ ಪಾಪು ಚಿಕ್ಕು ತಗೋ. ನಂಗೊಂದು ಜ್ಯೂಸ್ ಬೇಕು, ನಂಗೆ ಹುಷಾರಿಲ್ಲ, ನಂಗೊಂದು ಬೇಕು. ತಗೋ ಮಗಳು ಚಿಕ್ಕದ ತಾಳಿ ಜ್ಯೂಸ್ ತಗೋತಾಳೆ. ಚಿಕ್ಕು ತಗೋ ಅದೊಂದು ಕೊಡಿ, ರೆಡ್ದು ದೊಡ್ಡದು ಐತಲ್ಲ. ಗೊತ್ತಾ ನನಗೊಂದು ವಾರದಿಂದ ಮಾತ್ರೆ ತೊಗೋತಾ ಇದ್ದೀನಲ್ಲ ಅವಾಗಿಂದ ಊಟ ಸೇರ್ತಾ ಇಲ್ಲ. ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಮತ್ತು ಏನು ಸ್ವಲ್ಪ ಊಟ ಮಾಡಿದ್ರೂ ಏನೋ ಒಂಥರ ಫೀಲ್ ಆಗುತ್ತೆ ಹೊಟ್ಟೆ ಒಳಗೆ, ಹೇಳೋಕ್ಕಾಗಲ್ಲ. ಬಿರಿಯಾನಿ ಎಷ್ಟು ತಿಂದಿಲ್ಲ ಗೈಸ್ ಬೆಳಗ್ಗೆ, ಮಧ್ಯಾಹ್ನ ಅಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೆ, ಒಂಥರ ಆಯ್ತೈತೆ. ಅದಕ್ಕೆ ನಾನು ಚಿಕ್ಕದೊಂದು ಸ್ಪ್ರೈಟ್ ತೊಗೊಂಡೆ, ಯಾಕಂದರೆ ಗ್ಯಾಸ್ಟ್ರಿಕ್ ಅದು ಸ್ವಲ್ಪ ಗ್ಯಾಸ್ ಇದಾಗುತ್ತಲ್ಲ ಅಂತ ಹೇಳಿ ಮನೆಗೆ ಹೋಗಿ ಕುಡಿತೀನಿ. ನಮ್ಮಮ್ಮ ಪಾಪ ಇನ್ನೂ ಬಟ್ಟೆ ಮುಡಿಸ್ತಾನೆ ಐತೆ, ನಮ್ಮಮ್ಮ ಇರೋ ಬರೋ ಬಟ್ಟೆ ಎಲ್ಲ ಮುಡಿಸ್ತೈತೆ ಫ್ರೆಂಡ್ಸ್. ಹಾಲೆ 3 ಪಿಂಡಿ ಕಟ್ಟಿ ಒಳಗಡೆ ಕೊಟ್ಟು ನಾನು ತೊಗೊಂಡೋಗಿಟ್ಟೆ. ಈಗ ಕೃತನ ಬಟ್ಟೆ ಎಲ್ಲನೂ ಮಡಿಸಿ ಆ ಥರ ಪಿಂಡಿ ಕಟ್ತೈತೆ. ನಾನು ಇವಾಗ ಟೀ ಇಡ್ತಾ ಇದ್ದೀನಿ. ನಮ್ಮ ಅಮ್ಮಂಗೆ ಹೇಳಿ ರೆಡ್ ಚಿಕನ್ ಮಾಡಿಸ್ಕೊಂಡಿದ್ದೀನಿ, ಬಟ್ ತಿನ್ನೋಕ್ಕಾಯ್ತಾ ಇಲ್ಲ. ಅಪ್ಪಜಿಗೆ ನೋಡಿ ಹೊಸ್ದಾಗಿ ಮತ್ತೆ ಗ್ರೀನ್ ಕಲರ್ ಬಣ್ಣ ತಂದೈತೆ, ಓಪನ್ ಮಾಡಿಕೊಡು, ಮತ್ತೆ ಇನ್ನೊಂದು ಕೋಟು ಹೊಡಿತೀನಿ ರೂಮ್ಗೆ ಅಂತ ಹೇಳಿದ್ದೀನಿ. ಏನಾದ್ರು ಮಾಡ್ಕೊ, ಇನ್ನೊಂದು ಕೊಡಿದ್ರೆ 2 ಲೀಟ್ರ್ ಸಾಲದಿಲ್ಲ ಅಂತ. ಅದೇ ತಗೋ ಬಸಿ ಹಾಕು, ಅದೊಂದು ಕೊಡೆಗಾಗಷ್ಟ. ನಾನೇ ಹೊಡಿವೆ, ನಾನೇ ಬರ್ತೀನಿ ಬಿಡು, ನನ್ನ ಮನೆಗೆಲ್ಲ ನಾನೇ ಹೊಡಿತೀನಿ, ನೀನು ಹೊಡಿಬೇಡ ಅಂತ. ಪೇಂಟ್ ಹೊಡಿಯೋರು ಕಷ್ಟ ನಂಗೆ ಇವತ್ತು ಗೊತ್ತಾಯ್ತಾರೆ. ನೋಡಿ ಗೈಸ್ ನಾನು ಹೊಡೆದಿರೋದು ಎಷ್ಟು ಅಚ್ಚುಕಟ್ಟಾಗಿ ಹೊಡೆದಿದ್ದೀನಿ. ನಾವು ಅಪ್ಪಾಜಿ ಇರ್ಲಿ ಬಿಡಿ ಹೇಳ್ತಾ ಇದ್ದೀನಿ. ಹಾಂ ಬಾ ಬಂಗಾರ ವೀಡಿಯೋ ಮಾಡಿಕೊಡೋಣ, ಬಾಲ ಇಲ್ಲಿ ಮ್ಯಾಕತ್ತು ಬಾ ಮಗನೇ. ನನ್ನ ಮಗಿನ ಕೈಲಿ ವೀಡಿಯೋ ಮಾಡಿಸ್ತಾ ಇದ್ದೀನಿ ಗೈಸ್. ಇಲ್ಲಿ ಮ್ಯಾಕ್ ಬಾ, ಮಂಚದ ಮೇಕತ್ತು, ಬಣ್ಣ ಮುಟ್ಬೇಡ, ಗೋಡೆ ಮುಟ್ಬೇಡ, ಹತ್ತು ಬಂಗಾರ ಮೆತ್ಕೆ ಕಣ್ ಮಗನೆ. ಫ್ರೆಂಡ್ಸ್ ನಾನೀಗ ಮತ್ತೆ 2 ಕೋಟ ಹೊಡಿತಾ ಇದ್ದೀನಿ. ಸೊ ಒಣಗೋಯ್ತದೆ ಬೇಗ ಬೇಗ. ಚಿನಿಗೆ ನೀಟಾಗಿ ಕಾಣ್ತಾ ಇದ್ದೀನಾ? ಅಯ್ಯೋ ನನ್ನ ಮಗಳು ಅದು ಹೆಂಗೆ ವಿಡಿಯೋ ಮಾಡ್ತಾಳೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಹಂಗೆ ಆಡಿದ್ರೆ ಅಲ್ಲಿ ಹೋಯ್ತಾ ತೆಗ್ದಿಡ್ನೆ ಫಸ್ಟ್ ಬ್ರಷ್ ಕಾಲ್ಗೆಲ್ಲ ಅಂಟ್ಕೋತು. ನಾನು ಕಾಣ್ತಾ ಇದ್ದೀನಾ? ನೋಡು ನೋಡ್ಕೋತಾಳೆ ಅಂತ ಆಟ ಆಡ್ತಾಳೆ ಈಚೆ ಕಡೆ. ಕೆಲಸ ಮಾಡೋ ಗಡಿಬಿಡಿಲಿ ನಿಜವಾಗ್ಲೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಟ್ರೈಪೋಡು ಡ್ಯಾಮೇಜ್ ಆಗಿಬಿಟ್ಟಿದೆ, ಅದರಲ್ಲಿ ನೀಟಾಗಿ ಹಾಕಿದ್ರೆ ಮೊಬೈಲೇ ಬಿದ್ದೋಗ್ತಾ ಇತ್ತು. ಕೃತನ್ ಬಾರೆ ವೀಡಿಯೋ ಮಾಡಿ ಅಂದರೆ ಅವಳು ಆಟಾಡೋ ಸಲುವಾಗಿ, ಮಕ್ಕಳೆಲ್ಲ ಇವತ್ತು ರಜೆ ಅಲ್ವಾ ಎಲ್ಲ ಇದ್ರೆಲ್ಲ ಆಟಾಡೋ ಸಲುವಾಗಿ ಅವಳು ಮಾಡ್ತಾ ಇರಲಿಲ್ಲ. ಹಾಗಾಗಿ ಅಮ್ಮಂಗೆ ಕೊಟ್ಟೆ ಅಂದ ಲಾಸ್ಟಲ್ಲಿ ಆಲ್ಮೋಸ್ಟ್ ರೂಮ್ದೆಲ್ಲ ಹೊಡೆದು ಆಚೆ ಕಡೆ ಹೊಡಿತಾ ಇದ್ದೆ. ವೀಡಿಯೋ ಮಾಡಮ್ಮ ಅಂತೇಳಿ ನಾವು ಅಮ್ಮ ಹೆಂಗೆಂಗೋ ವೀಡಿಯೋ ಮಾಡೈತೆ, ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ಚೆನ್ನಾಗಿ ಹೊಡಿಯೋದಿಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ಕೊಡಲೇ ಎಲ್ಲ, ಬೇಡ ಬಿಡು ನಾನೇ ಹೊಡ್ಕೋತೀನಿ ಅಂತ ಹೇಳಿದೆ. ಹಾಗಾಗಿ ರೂಮ್ ಕಿಟಕಿಗೆ ಬಣ್ಣ ಹೊಡೆದ್ಬಿಟ್ಟು ಡೋರ್ಗೆ ಹೊಡಿತಾ ಇತ್ತು. ಅದನ್ನು ಹೆಂಗೆ ಹೊಡೆದೈತೆ ಅಂತ ನೋಡಿಲ್ಲ, ಆಮೇಲಿಂದ ನೋಡಬೇಕು ಚೆನ್ನಾಗಿ ಹೊಡೆದಿಲ್ಲ ಅಂದ್ರೆ ಮತ್ತೆ ಅದ್ರ ಮೇಲೆ ನಾನು ಹೊಡಿತೀನಿ. ನೋಡಿ ವೀಡಿಯೋ ಮಾಡೋಕ್ಕೆ ಏನು ಸರ್ಕಸ್ ಮಾಡ್ತಾಯಿದ್ದೀನಿ ಅಂತ. ಅಮ್ಮ ಹಂಗೆ ಕಾಣ್ತಾ ಇದ್ದೀನಿ, ಅಮ್ಮ ಹಿಂಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕೇಳ್ತಾನೆ ಇದ್ದೆ. ಅಮ್ಮಂಗೆ ವೀಡಿಯೋನೇ ಮಾಡೋಕ್ಕೆ ಬರೋದಿಲ್ಲ, ಕಾಣ್ತಾ ಇದೆಯಾ ಹಂಗೆ ಹಿಂಗೆ ಅಂತ ಆಯಿತು. ಇನ್ನು ನಾವು ಸುಮಾರಾಗಿ ಒಂದು ಅರ್ಧ ಮುಗಿಸ್ತೋ ಗೈಸ್ ಪೇಂಟ್ನ. ಇವತ್ತು ಆಗಲಿಲ್ಲ, ಇನ್ನೊಂದು ಎಡವಟ್ ಮಾಡ್ತಾರೆ ನಮ್ಮ ಅಪ್ಪಾಜಿ. ಈ ಹಸಿರು ಕಲರ್ ಪೇಂಟು ತೊಗೊಬರೋಕು ಅಂತ ಕಳಿಸಿದ್ರೆ ಗ್ರೀನ್ ಕಲರ್ ತಂದುಬಿಟ್ಟು ರಿಟರ್ನ್ ಮಾಡೋಕ್ಕೋ ಅದು ಏನೇನೋ ಕೆಲಸ ಬಂತು ಅಂತ ಹೇಳಿ ಹೋಗಲೇ ಇಲ್ಲ. ಸೊ ನೆಕ್ಸ್ಟ್ ಡೇನೂ ಕೆಲಸ ಇದೆ. ನೋಡಿ ನಂದೊಂದು ಹಳೆ ಫೋಟೋ ಕಳಿಸಿದ್ಲು ನನ್ನ ತಂಗಿ, ಇಲ್ಲಿ ತನಕ ಇತ್ತು ಕೂದಲು ಆ್ಯಂಡ್ ಫುಲ್ಲು ಮಂದ. ನಂಗೆ ಫೀಲ್ ಆಯ್ತೈತೆ. ಈಗ ನೋಡಿದ್ರೆ ಕೊತ್ತಿ ಬಾಲ, ಅದು ಬಂದು 2021 ಪಿಕ್ ಕೃತು ಬಾಣ್ತಿಲಿ. ನಾನು ನೋಡಿ ಇವತ್ತೆಲ್ಲ ನನ್ನ ಬಣ್ಣ ನಾನು ಅದೇ ವ್ಲಾಗ್ ಆಗಿದೆ. ಅಮ್ಮ ಅಪ್ಪಾಜಿ ಕಿಟಕಿಗೆ ಬಣ್ಣ ಹೊಡೆದದೆ ನೋಡ್ಬಾ ಇಲ್ಲಿ. ಮತ್ತೆ ಹೇಳೋದು ಹೆಂಗಮ್ಮ? ಇಲ್ಲಿ ನೋಡಮ್ಮ, ಇಲ್ಲಿ ನೋಡಿಲಿ ಬಣ್ಣ ಹೊಡೆದಂಗೆ ಕಾಣ್ತದ. ಸೊ ನಾನು ಅಪ್ಪಾಜಿಗೆ ಹೇಳಿ ಅವ್ರಿಗೆ ನಾವು ಅಪ್ಪಾಜಿ ನೀಟಾಗಿ ಹೊಡಿತಾರೆ, ನಾನೇ ಹೊಡಿತಿದ್ದೀನಿ. ಇದು ಮೇಜ್ ಗಟ್ಟಿಗೆ ಎಲ್ಲ ರೆಡ್ ಕಲರ್, ಫುಲ್ ರೆಡ್ ಇಲ್ಲಿ ತನಕ ಹೊಡೆದಿದ್ದೀನಿ. ಏನ
ನೀರಂಗದಲ್ಲ ಇದಾ ತಗೋ ತಗೋ ಶೀತಕ್ಕೆ ಏನಕತ್ತೆ ಅವಾಗ ಏನಾರು ನೀರು ಬೀಳ್ತಿತ್ತಾ. ಸೊ ಟೀ ಕುಡಿಯೋಣ ಅಂತ ಹೇಳಿ ಬ್ರೇಕ್ ತಗೊಂಡೆ. ಇವಾಗ ಇನ್ನು ಸೊ ಅಲ್ಲಿಗೆ ಲಾಸ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ಹಸ್ರು ಕಲರು ಅಪ್ಪಾಜಿ ತೊಗೊಬಂದಿತ್ತು ಮತ್ತೆ 2 ಲೀಟ್ರು. ಅವ್ರೇನು ಮಾಡಿದ್ದಾರೆ ಅಂದರೆ ಈ ಹಸ್ರು ಕೊಡ್ದೇ ಪ್ಯಾರೆಟ್ ಗ್ರೀನ್ ಕೊಟ್ಬಿಟ್ಟಿದ್ದಾರೆ. ವಾಪಸ್ತೀನಿ ಅಂತ ಹೋಯಿತು. ಅಷ್ಟರಲ್ಲೇನೋ ಹಿತ್ತಲಲ್ಲಿ ಸ್ವಲ್ಪ ಕೆಲಸ ಆಯಿತು ಅರ್ಜೆಂಟು. ಅವ್ರು ಇವಾಗಲೇ ಸಿಕ್ಕಿದ್ದು. ಬೆಳಗ್ಗೆಗೆ ತರ್ತೀನಿ ಇವಾಗ ಇರಷ್ಟು ಹೊಡಿ ಅಂತು. ಸೊ ಈ ಆರ್ಚ್ ಈ ನ್ಯಾರಕ್ಕೆ ಗ್ರೀನ್ ಕಲರ್ನ ನೇರಾಗಿದೆ. ಸೊ ಇನ್ನು ಆ ಗೋಡೆ ಆ್ಯಂಡ್ ದೇವ್ರ ಮನೆ ಆ್ಯಂಡ್ ಆ ಬೀರನ್ನ ತೆಗೆದುಬಿಟ್ಟು ಬೀರ್ ಹಿಂದೆ ಏನು ಪೋರ್ಷನ್ ಇದೆ ಇಷ್ಟು ಮಾತ್ರ ಹೊಡೆದಿದ್ದೀನಿ. ಇದನ್ನೇನು ಹೊಡೆದಿಲ್ಲ, ಇದು ಟಚ್ ಮಾಡಿಲ್ಲ. ಸೊ ಇಲ್ಲಿಂದ ಹಿಡಿದು ಅದು ರೆಡ್ ಮಾತ್ರ ಹೊಡೆದಿದ್ದೀನಿ, ಗ್ರೀನ್ ಹೊಡಿಬೇಕು. ಬೀರ್ ತೆಗೆದು ಬೀರ್ ಹಿಂದೆ ಮತ್ತು ಕಿಟಕಿ ಹತ್ತಿರ ಮತ್ತು ದೇವ್ರ ಮನೆ ಹತ್ತಿರ. ಸೊ ಅಮ್ಮ ಅದು ನೋಡಿ ಅದೊಂದು ಸ್ವಲ್ಪ ಇದಾಗೈತೆ ಅಲ್ಲಿ ಅಷ್ಟು, ಮತ್ತು ಕಿಟಕಿ ಅಷ್ಟು ಹೊಡಿಬೇಕು. ಸೊ ಇಷ್ಟು ಇಲ್ಲಿ ಬೆರಳು ತೋರಿಸ್ತಿದ್ದೀನ ಇಷ್ಟು ಅರ್ಧ ಹೊಡೆದಿದ್ದೀನಿ. ಸೊ ಇಲ್ಲಿ ಗಂಟ ನಾನು ಇವಾಗ ರೆಡ್ ಹೊಡ್ಕೊಂಬರ್ಬೇಕು. ಸೊ ಇನ್ನದು ಬೆಳಗಿಗೆ ಅಷ್ಟಾಗಲ್ಲ. ಕಸದ ಮರ ಬೇಕಾ? ಸೊ ಇಷ್ಟು ನಮ್ಮ ಮನೆಗೆ ಈ ಥರ ಮೆಸ್ಸಿ ಆಗಿದೆ ಫ್ರೆಂಡ್ಸ್. ಸ್ನಾನ ಮಾಡ್ಕೊಂಡು ಕೂತಿದ್ದೆ, ದೊಡ್ಡಮ್ಮ ಕಾಲ್ ಮಾಡಿದರು. ಅಷ್ಟರಲ್ಲಿ ಅಮ್ಮ ದೊಡ್ಡಮ್ಮ ಎಲ್ಲ ಮಾತಾಡ್ತಾಯಿದ್ರು, ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವಾಗೆಲ್ಲ ಊಟಕ್ಕೆ ಕೂತ್ಕೊಂಡು ಮಿದ್ದಿಸ್ಕೊಂಡು ತಿನ್ನಿಸ್ತೀನಿ. ಫೋನ್ ನೋಡ್ತೀಯಲ್ಲ ನೀನು, ನಾನು ಮಿದ್ದಿಸ್ಬಿಟ್ಟು ತಿನ್ನಿಸ್ತೀನಿ. ನಿನ್ನೆ ಹತ್ರ ತಿಂತೀಯಾ? ಆಯಿತು. ನಾನು ತಿನ್ನಿಸ್ಕೊಡೋಣ ನಿಂಗೆ? ನೀನು ಫೋನು ಕೊಟ್ಟೆ ತಾಡು. ಊಟ ಎಲ್ಲ ಆಯಿತು. ಕರೆಂಟ್ ಹೋಗಿತ್ತು, ಇವಾಗ ಬಂತು. ಅಮ್ಮ ಆಚೆ ಕಡೆ ಬಾಗ್ಲಲ್ಲಿ ಕೂತೈತೆ. ನಾನು ಒಂದು 10 ನಿಮಿಷ ಆಚೆ ಕಡೆ ಬಾಗ್ಲಲ್ಲಿ ಕೂತ್ಕೋಬೇಕು. ಆಮೇಲಿಂದ ಹೋಗಿ ಮಲ್ಕೋಬೇಕು. ನಿದ್ದೆ ಬರ್ತಿದೆ ನೋಡಿ. ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಹೇಗಿದೆ. ನಮ್ಮ ಅಪ್ಪಾಜಿ ಯಾಕೋ ಊಟನೇ ಬೇಡ ನಂಗೆ, ಆಮೇಲಿಂದ ಊಟ ಮಾಡ್ತೀನಿ ಅಂತೇಳಿ ಮಲ್ಕೊಬಿಟ್ಟೈತೆ. ಇದೆಲ್ಲ ನಾನು ಬೀರಲ್ಲಿ ಇದ್ದಿದ್ದು ಬಟ್ಟೆನ ಬಿಸಿಲಲ್ಲಿ ಒಣಗಿಸಿ ಫೋಲ್ಡ್ ಮಾಡಿಟ್ಟಿರೋದು. ಇದೊಂದು ಅದು ಕೃತುದು, ಅದೊಂದು ಮತ್ತು ಇದೊಂದು ನಂದು. ಇದೆಲ್ಲ ಸೀರೆಗಳು ಇನ್ನೂ ಬಿಸಿಲಿಗೆ ಹಾಕಿಲ್ಲ. ಈ ಮನೆ ಈ ಥರ ಫುಲ್ಲು ಮೆಸ್ಸಿ ಆಗಿದ್ದರೆ ಒಂಥರ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಪೇಂಟ್ ಮಾಡಿದ್ಮೇಲೆ. ಸ್ವಲ್ಪ ಅದು ಪೇಂಟ್ ಮಾಡಿರೋ ಕೂಡ ನನಗೆ ಯಾಕೋ ಅದೊಂದು ಸ್ವಲ್ಪ ಬರಬರೆ ಬಂದಂಗೆ ಆಯಿತು. ಯಾಕಂದರೆ ಪೇಂಟು ಸಾಲಲ್ಲ, ಸುಮಾರಾಗಿ ಒಡಿ ಅಂತ ಅಡ್ಜಸ್ಟ್ ಮಾಡಿ ಹೊಡಿದ್ರೆ ಆ ಥರ ಆಗ್ತಾಯಿದೆ. ಇದು ಇವಾಗ ಮಾಡಿರೋ ಗೋಡೆ ಪೇಂಟು, ಇದು ಹಳೆ ಗೋಡೆ. ಡಿಫ್ರೆನ್ಸ್ ಕಾಣ್ತಾ ಇದೆ ಅಲ್ವಾ ಪೇಂಟ್ ಮಾಡಿರೋ ಗೋಡೆಗೂ ಹಳೆ ಗೋಡೆಗೂ. ನಮ್ದು ಈ ಗೋಡೆಗೆ ಪೇಂಟ್ ಮಾಡೋಣ. ಏನು ಅದು ಡ್ಯಾಮೇಜ್ ಆಗಿರೋದು ಮಗನೇ ಗೋಡೆ, ಅದಕ್ಕೆ ಪೇಂಟ್ ಮಾಡಬೇಕು ಬೆಳಗ್ಗೆ. ಆ ಪೇಂಟ್ ಮಾಡೋಣ ಅಂತ ಹೇಳಿ ಇದನ್ನು ಮಧ್ಯಕ್ಕೆ ಜರುಗಿಸಿದ್ದು ದಿವಾನ್ ಕಾಟ್ನ. ಅದೇ ಹೇಳಿದ್ವಲ್ಲ ಟೈಮ್ ಆಯಿತು ಮತ್ತು ಪೇಂಟ್ ಖಾಲಿ ಆಯಿತು. ಅಯ್ಯೋ ಚಿನಿ ಚೂಚು ಈ ಕಡೆಗೆ ಬಾ. ಇಲ್ಲಿ ನೋಡಿದ್ರೆ ಮರ್ತ್ಕೊಂಡು ವೀಡಿಯೋದಲ್ಲಿ ಮಾತಾಡಿಕೊಂಡು ಪೇಂಟ್ ಮೇಲೆ ನಿಂತ್ಕೊಬಿಟ್ಟೆ. ಸೊ ಇಲ್ಲಿ ನೋಡಿಲಿ ಹೆಂಗಾಯ್ತು. ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ, ನಿಮ್ಮ ಜೊತೆ ಮಾತಾಡಿಕೊಂಡು ಇದ್ರ ಮೇಲೆ ನಿಂತ್ಕೊಬಿಟ್ಟೆ. ಇನ್ನೂ ಆರಿಲ್ಲ ಗೈಸ್ ಪೇಂಟು. ಅಂದರೆ ನಾಳೆ ಬೆಳಗ್ಗೆ ಎಷ್ಟು ಹರ್ಕೊಳ್ಳುತ್ತೆ, ಬೆಳಗಾನ ಹರ್ಕೊಳ್ಳುತ್ತೆ. ಬೆಳಗಿಗೆ ಅದೊಂದು ಸ್ವಲ್ಪ ಹೊಡೆದ್ಬಿಡ್ತೀನಿ ನೋಡಿ. ಹಿಂಗೆ ಫುಲ್ಲು ಮೆಸ್ಸಿ ಆಗಿಬಿಟ್ಟೈತೆ. ಈ ಥರ ಅದೇ ನಮ್ಮ ಮನೆ. ಕಲರ್ ಚೇಂಜ್ ಮಾಡಬೇಕು ಅಂತ ಹೇಳಿ ಎಷ್ಟೇ ಅಂದ್ಕೊಂಡ್ರು ಕಲರ್ ಚೇಂಜ್ ಮಾಡೋಕ್ಕಾಗಲಿಲ್ಲ. ಮತ್ತು ಗ್ರೀನ್ ಆ್ಯಂಡ್ ರೆಡ್ ಅದು ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ. ಮತ್ತು ಇಲ್ಲೊಂದು ಸ್ವಲ್ಪ ಗೋಡೆ, ಫಸ್ಟು ನಮ್ಮನೆ ಗೋಡೆ ಇದ್ದಿದ್ದು ಟ್ಯೂಬ್ ಹಾಕ್ಕೊಂಡಿರೋದು ಪ್ಯಾರೆಟ್ ಗ್ರೀನ್ ಗಿಳಿ ಕಲರ್ ಬರುತ್ತಲ್ಲ ಆ ಥರ. ಈ ಕಲರ್ ಇದ್ದಿದ್ದು ಟ್ಯೂಬ್ ಹಾಕ್ಕೊಂಡು ಹೊಡಿತಾರಲ್ಲ ಆ ಥರದ್ದು. ಆಮೇಲೇನು ಅಪ್ಪಾಜಿ ದೇವಸ್ಥಾನಕ್ಕೆ ಬಣ್ಣ ಹೊಡೆಯೋಕೆ ಒಪ್ಕೊಂಡು ಅಲ್ಲೆಲ್ಲೋ ಬಣ್ಣ ಹೆಚ್ಚಾಯಿತು ಅಂತ ಹೇಳಿ ಅದನ್ನು ತಂದು ಮನೆಗೆ ಹೊಡೆದಿರೋದು ಇದು ಗ್ರೀನ್ ಕಲರ್. ಇವಾಗ ಕೃತು ಬೇರೆ ಫೋನ್ ಕೊಡು ಅಂತ ಹೇಳಿ ನಿಂತ್ಕೊಂಬಿಟ್ಟವಳೆ ನೋಡಿ. ಹೇರು ಅದು ರೋಸ್ಮೇರಿ ಆ್ಯಂಟಿ ಹೇರ್ ಫಾಲ್ ಶಾಂಪು ಮಾಮ ಅರ್ಥದ್ದು, ಅದನ್ನ ಹಾಕಿದ್ರೆ ಕೂದಲು ಕರ್ಲಿ ಆಗುತ್ತೆ. ಇವಾಗ ಹೊರಗಡೆ ಒಂದು 10 ನಿಮಿಷ ಕೂತಿದ್ದು. ಸೊ ಹೊರಗಡೆ ಗಾಳಿ ಹವಾ ತಗೊಂಡು ಅದಾದಮೇಲೆ ಹೋಗಿ ಮಲ್ಕೋತೀನಿ. ಕೃತು ಫೋನ್ ಬೇರೆ ಬೇಕಂತೆ. ಚಿನಿ ಆಚೆ ಕಡೆ ನಡಿ ಕೊಡ್ತೀನಿ ಆಯಿತಾ, ಆಚೆ ಕಡೆ ನೋಡೋದಾ. ಬಂದು ಇವಾಗ 8:15 ಊಟ ಮಾಡಿಕೊಂಡು ಆಚೆ ಕಡೆ ಬಾಗ್ಲಲ್ಲಿ ಕೂತಿದ್ದೀವಿ. ನಾನು ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ, ಯಾಕಂದರೆ ನಾನು ಬೆಳಗ್ಗೆ ಹೋಗ್ಬೇಕಲ್ಲ ಡ್ಯೂಟಿಗೆ. ನಾಳೆ ಬಂದು ನನಗೆ ಮೀಟಿಂಗ್ ಇದೆ ಗೈಸ್. ಸೊ ಅಂಗನವಾಡಿಗೆ ಹೋಗಲೇಬೇಕು, ಬಿಕಾಸ್ ಮೀಟಿಂಗಿಗೆ ಒಂದು ತೊಗೊಂಡೋಗ್ಬೇಕು ಫಾರ್ಮು. ಅದನ್ನು ಅಂಗನವಾಡಿಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಅಂಗನವಾಡಿಗೆ ಹೋಗಿ ಅಂಗನವಾಡಿ ಓಪನ್ ಮಾಡಿ ಸೊ
ಫೋಟೋ ಹಾಕ್ಬಿಟ್ಟು ಆಮೇಲಿಂದ ನಾನು ಮೀಟಿಂಗ್ ಹೋಗಬೇಕು. 11 ಗಂಟೆಗೆ ಹೇಳ್ತಾಯಿದ್ರು ಯಾವಾಗ್ಲೂ, ಬಟ್ ನಾಳೆ 10 ಗಂಟೆಗೆ ಹೇಳಿದ್ದಾರೆ ಮೀಟಿಂಗಿಗೆ. ನಾನು ಮನೇನ ಬೇಗ ಬಿಡಬೇಕಾಗುತ್ತೆ. ಆ್ಯಂಡ್ ಹಾಂ, ರಾಮನಾಥ್ಪುರದಲ್ಲಿ ಮೀಟಿಂಗ್. ಕರೆಂಟೇ ಹೋಗ್ಬಿಟ್ಟಿತ್ತು ಸಾಲೆ 1 ಅವರ್ ಆಗೋಗಿತ್ತು. ನಾನು ಸ್ನಾನದಿಂದ ಬಂದಾಗಲಿಂದು ಕರೆಂಟೇ ಇಲ್ಲ. ಇವಾಗ ಕರೆಂಟ್ ಬಂತು. ನನಗೂ ಕೃತಂಗೂ ನಿದ್ದೆ ಬರ್ತಾರೆ. ತಲೆಗೆ ಸ್ನಾನ ಮಾಡಿದ್ಕೊತ್ಕು ಫುಲ್ ನಿದ್ದೆ. ಇವಾಗ ಮಲ್ಕೊಬಿಟ್ರೆ ಬೆಳಿಗ್ಗೆಗೆ ಹೇಳೋದು ಅನ್ಕೋತೀನಿ. ಅದು ನೋಡಿದ್ರೆ ಮಧ್ಯರಾತ್ರಿಲಿ ಎಚ್ಚರ ಆಗೋಯ್ತದೆ. ವಿಚಿತ್ರವಾಗಿ ಏನೋ ಕನಸು ಬೀಳ್ತಾರೆ. ಸೊ ನೋಡಿದ್ರಲ್ಲ, ದುಡ್ಡು ಉಡ್ಸೋಕ್ಕೆ ಒಂದು 2 ಮನೆಯಿಂದ ಅಂದ್ರೆ ಒಂದು 7-8 ಸಾವಿರ. ನನ್ನ ಮದುವೆ ಟೈಮಲ್ಲಿ ಬಣ್ಣ ಹೊಡ್ಸ್ದಾಗ ಎಷ್ಟು ಕೊಟ್ಟಿದ್ರಮ್ಮ? 5,000 ಕಡೆ 6,000 ಕೊಟ್ಟಿದ್ರಂತ ಆಗ 2020ರಲ್ಲಿ 2 ಮನೆಯಿಂದ. ಈಗ 2026, ಈಗ ಜಾಸ್ತಿ ಕೇಳ್ತಾರೆ. ಹಾಗಾಗಿ ದುಡ್ಡು ಉಡ್ಸೋಕ್ಕೋಸ್ಕರ ನಾವೇ ಹೊಡ್ಕೊತಾ ಇದ್ದೀವಿ ಮ್ಯಾನೇಜ್ ಮಾಡಿಕೊಂಡು. ಸೊ ನೋಡೋಣ, ನಾಳೆ ಬೇಗ ಮೀಟಿಂಗ್ ಮುಗಿದ್ರೆ ಅಮ್ಮ ಮನೆಗೆ ಬರ್ತೀನಿ. ಅಲ್ಲಿಂದ ಬಂದು ಇನ್ನೇನು ಮನೆ ಇದೆಯಲ್ಲ ಅದನ್ನು ಹೊಡಿಬೇಕು. ಅಷ್ಟರಲ್ಲಿ ಅಮ್ಮಂಗೆ ಬೀರೆಲ್ಲ ಜರುಗಿಸಿ ಬೀರಲ್ಲಿರೋ ಬಟ್ಟೆ ಎಲ್ಲ ಖಾಲಿ ಮಾಡೋಕ್ಕೆ ಹೇಳಿದ್ದೀನಿ. ಹಳೆ ಬೀರು ಇದೆಯಲ್ಲ ಅಮ್ಮಂದು, ಅದು ನನ್ನ ಬೀರು ಬಟ್ಟೆ ಎಲ್ಲ ಇಲ್ಲೇ ಇದೆ. ಬಣ್ಣ ಹೊಡೆಯೋದು ಬೇಡವಾ? ಓ ಚೆನ್ನಾಗದೆ ಕಣಮ್ಮ. ನಾನು ಜೋಡಿಸ್ಕೋತೀನಿ ಕಣಮ್ಮ, ಬರ್ತೀನಲ್ಲ. ಅದು ಬಣ್ಣ ಇನ್ನೂ ಆರೇ ಇಲ್ಲ. ನಾಳೆಗೆ ಬರ್ತೀನಲ್ಲ, ಜೋಡಿಸ್ಕೋತೀನಿ ಬೀರಿಗೆ. ನೀನು ಅದನ್ನು ಫೋಲ್ಡ್ ಮಾಡಿಟ್ರತ್ತಾನೆ, ಅದು ಹಾಗೆ ತೊಗೊಂಡೋಗಿ ಇಡೋದು ಬೀರ್ಗೆ. ಇಲ್ಲ, ನೀನು ಬೀರು ಜರುಗಿಸೋದು ಇನ್ನೊಂದಿನ, ಅಷ್ಟಾಗಲ ಹೊಡೆಯೋದು ಇನ್ನೊಂದಿನ, ಇನ್ನೊಂದು 4 ದಿನ ಹೊಡಿ. ಇಷ್ಟು ಭಂಗಗಳಾಗಿದೆ ಗೈಸ್. ಈಗ ನಾನು ಕೃತು ಮಲ್ಕೋತೀವಿ. ನಾನು ಇನ್ನೂ ಮಾತ್ರೆ ಕುಡ್ದಿಲ್ಲ ಕೃತು. ಮಾತ್ರೆ ಕುಡಿಸ್ಬೇಕಲ್ಲ ನಿನ್ನಂಗೆ. ಬ್ಯಾಗಲ್ಲಿ ಮಾತ್ರೆ ಕವರು ನೀರು. ನಿಂಗೆ ಚಿಟ್ಟು ಟಿ ವಿ ನೋಡೋಕೆ ಕೊಡ್ತಾರೆ. ಫೋನು ಅಂತಾಳೆ. ಅದಕ್ಕೆ ನಾನು ಬರೋದೇ ಇಲ್ಲ. ಈಗ ಗಂಗೂರಲ್ಲೇ ಇರ್ತೀನಿ, ರಜಾ ಕೊಟ್ಟರೆ ಇನ್ನು ಬರೋದಿಲ್ಲ, ಅಲ್ಲೇ ಇರ್ತೀನಿ. ನಿನ್ನ ಹಾಸ್ಟ್ಲಿಗೆ ಹೋಗ್ತಾಯಿದ್ದೀನಿ ನಾನು. ಫೋನ್ ಕೇಳಿದ್ರೆ ಎಲ್ಲ ಮಕ್ಕಳನ್ನ ಹಾಸ್ಟ್ಲಿಗೆ ಸೇರಿಸ್ಬೇಕು, ಗೊತ್ತಾ? ಡಾಕ್ಟ್ರು ಹೇಳಿರೋದು. ಫೋನ್ ಕೇಳಿದ್ರೆ ಹಾಸ್ಟ್ಲಿಗೆ ಹಾಕಿ, ಫೋನ್ ನೋಡಿಲ್ಲ ಅಂದರೆ ಮನೇಲಿ ಇಟ್ಕೊಳ್ಳಿ ಅಂತ. ನೀನು ಫೋನ್ ಬೇಕೋ ಹಾಸ್ಟ್ಲು ಬೇಕೋ? ಹಂಗಾರೆ ನಿನ್ನ ಹಾಸ್ಟ್ಲಿಗೆ ಹಾಕೋದು. ಫೋನ್ ಕೇಳಿದ್ರೆ ಹಾಸ್ಟ್ಲಿಗೆ ಹಾಕ್ತೀವಿ. ಕಿರಿಸ್ಬೇಡ ಅಂತಲೇ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಸಿಗೋಣ. ಬಾಯ್ ಮಾಡಿಚಿನಿ. ಆಯಿತು, ಫೋನ್ ಕೊಡ್ತೀನಿ. ಬಾಯ್ ಮಾಡು. ಬಂಡು ಬಿದ್ದೋಗ್ಬಿಟ್ಟವಳೆ. ಬಾಯ್ ಮಾಡು. ಆಯಿತು, ಫೋನ್ ಬೇಕು ಅಂದರೆ ಬಾಯ್ ಮಾಡು. ಓ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಗುಡ್ ನೈಟ್. ಬಾಯ್ ಬಾಯ್.